ನಿಮ್ಮ 80 ನ್ಯೂಸ್ ಪಿಡಿಒ ಕರ್ಮಕಾಂಡ ಭಾಗ 1 ಪ್ರಸಾರ ಮಾಡಿದ ಬಳಿಕ ಸದ್ಯ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದರೂರು ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳ ವಾಸನೆ ಮಾತ್ರ ಮೂಗಿಗೆ ಆಡುತ್ತಲೇ ಇದೆ. ಪಿಡಿಒ ರಮೇಶ್ ವಾಗ್ಮೋರೆ ಅವರ ಅಕ್ರಮ ಹಣ ಬಳಕೆ, ಅಧಿಕಾರದ ದುರ್ಬಳಕೆ ಬಗ್ಗೆ ನಿರಂತರವಾಗಿ ಆರೋಪಗಳು ಕೇಳಿ ಬರ್ತಾ ಇದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ. 2022ರಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಬಿಲ್ ತೆಗೆದಿದ್ದು, ಆ ಕಾಂಪೌಂಡ್ ಕೆಡವಿ ಹೊಸ ಕಾಂಪೌಂಡ್ ಕಟ್ಟುವಾಗ ಮರು ನಿರ್ಮಾಣಕ್ಕೆ ಹಳೆಯ ಇಟ್ಟಿಗೆ ಬಳಸಿದ್ದಾರೆ ಅನ್ನುವ ಆರೋಪಗಳ ಜೊತೆಗೆ ಡೆಮಾಲಿಷ್ ಮಾಡಿದ ಗೋಡೆಯಿಂದ ಹಳೆಯ ಇಟ್ಟಿಗೆ ಬಿಡಿಸಿಕೊಡಲು ಒಂದು ಇಟ್ಟಿಗೆಗೆ ₹1 ಆಸೆ ತೋರಿಸಿ ಬಡ ಕುಟುಂಬಗಳ ಶಾಲಾ ಮಕ್ಕಳನ್ನು ಬಳಸಿಕೊಂಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ನರೇಗಾ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಕಾಂಪೌಂಡ್ ಕಟ್ಟಲು ಶಾಲಾ ಮಕ್ಕಳನ್ನು ಬಾಲ ಕಾರ್ಮಿಕರಂತೆ ಬಳಸಿಕೊಂಡಿದ್ದು, ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಏನು ಬರೀ ಹಳಿ ಇಟ್ಟಂಗೆ ಯೂಸ್ ಮಾಡತ್ತಾರೆ ಎಂಥದೇನ ಹುಡುಗರು ಮಾಡಿದ್ರು ₹1 ಕೊಟ್ಟಾರ. ಒಂದು ಇಟ್ಟಂಗಿ ಒಂದು ಹೊಡ್ಯಾಕ ₹1 ಆತಾರೆ. ಇಟ್ಟಂಗಿ ಎಷ್ಟು ಕೊಟ್ಟಾರೋ ಎಷ್ಟು ಹೇಳ್ರಿ ಹ್ಯಾಕೆ ಮಾಡಿದ್ರಿ ಎಲ್ಲ ಸಾಲಿ ಕೂಲ್ಸ್ ಎಲ್ಲ ಸ್ಕೂಲ್ ಸುಟಿ ಜನ ಶನಿವಾರ ತೊಗೊಂಡ್ರಿ ಇದನ್ನೆಲ್ಲ ಹೊಡ್ಯಾಕ.